ಧನುರ್ಧಾರಿಗಳಾಗಿ ಇಲ್ಲೇಕೆ ಬಂದಿದ್ದಾರೆ? ಸೋದರ ವಾಲಿಯು ನನ್ನನ್ನು ಕೊಲ್ಲಲು ಕಳಿಸಿರಬಹುದೇ? ಧನುರ್ಧಾರಿಗಳಾದ ಇಬ್ಬರು ತರುಣರು ತುಂಬಾ ತೇಜಸ್ವಿಗಳಾಗಿದ್ದರು. ಅವರಿಬ್ಬರು ಕ್ಷತ್ರಿಯ ವೀರರೆಂಬುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಸೋದರ ವಾಲಿಯು ನಾನಿರುವ ಈ ಮತಂಗ ಪರ್ವತಕ್ಕೆ ಬಾರದಂತೆ ಶಾಪಗ್ರಸ್ತನಾಗಿದ್ದಾನೆ. ಅದಕ್ಕಾಗಿ ನನ್ನನ್ನು ಕೊಲ್ಲಲು ಆ ವೀರರನ್ನು ಕಳುಹಿಸಿರಬಹುದೇನೋ ಎಂದು ಸಂದೇಹವಾಗುತ್ತಿದೆ. ಪ್ರಭು, ತಾವು ಮತಂಗ ಪರ್ವತದಲ್ಲಿ ಇರತೊಡಗಿದ ಮೇಲೆ ವಾಲಿ ಒಮ್ಮೆಯೂ ತಮ್ಮ ಮೇಲೆ ಆಕ್ರಮಣ ಮಾಡುವ ಪ್ರಯತ್ನ ಮಾಡಲಿಲ್ಲ. ಇಲ್ಲಿಯವರೆಗೂ ಮಾಡಿರಲಿಲ್ಲ, ಈಗ ಮಾಡಿರಬಹುದು. ಅವನ ಶತ್ರುವಾದ ನಾನು ಉಳಿಯಬಾರದೆಂದು ಈ ಪ್ರಯತ್ನ ಮಾಡಿರಬೇಕು. ನಾವೀಗ ಸರಿಯಾಗಿ ಆಲೋಚನೆ ಮಾಡಬೇಕು. ಅವರೊಡನೆ ಯುದ್ಧ ಮಾಡುವುದಾದರೆ ಮೊದಲು ಅವರ ಬಲಾಬಲಗಳನ್ನು ತಿಳಿದುಕೊಳ್ಳಬೇಕು. ಇಲ್ಲವಾದಲ್ಲಿ ಗುಹೆಗಳಲ್ಲಿ ಅಡಗಿಕೊಳ್ಳಬೇಕು. ಪ್ರಭು, ಈ ಸಂದರ್ಭದಲ್ಲಿ ಬುದ್ಧಿವಂತನಾದ ಬಲಶಾಲಿಯಾದ ಹನುಮಂತನ ಸಲಹೆ ಪಡೆಯದೆ ಯಾವ ನಿರ್ಧಾರವನ್ನೂ ಮಾಡಬಾರದು ಪ್ರಭು. ಹೌದು ಪ್ರಭು, ಹನುಮಂತನ ಮಾರ್ಗದರ್ಶನ ನಮಗೆ ಅತ್ಯಗತ್ಯ. ಯುದ್ಧವಾದರೆ ಅವರೊಂದಿಗೆ ಹೋರಾಡಲು ಹನುಮಂತನು ಸಮರ್ಥನಾಗಿದ್ದಾನೆ. ಮೊದಲು ಹನುಮಂತನೊಡನೆ ಮಾತನಾಡೋಣ. ನಡೆಯಿರಿ. ಆಹಾ ಗೆಳತಿಯರೇ, ನೀವು ನಮ್ಮ ಪ್ರಭುಗಳ ಕೈಲಾಸದ ಸಾಹಸವನ್ನು ಹೇಳಬೇಕಾದರೆ ನಿಮಗೆ ಅಪಾರವಾದ ಚೈತನ್ಯ ಬೇಕು. ಅದಕ್ಕಾಗಿ ಈ ಪಾನೀಯವನ್ನು ಸೇವಿಸಿರಿ. ಈ ಪಾನೀಯವನ್ನು ಕುಡಿದರೆ ನಿದ್ರೆ ಬರುವುದಲ್ಲ. ನಿದ್ರೆ ಬಂದರೆ ವಿಶ್ರಾಂತಿ ದೊರೆತು ನವ ಚೈತನ್ಯ ನಿಮ್ಮ ಅಂಗಾಂಗಗಳನ್ನು ವ್ಯಾಪಿಸುವುದು. ಆಗ ಈ ಸೀತೆ ಇಲ್ಲಿಂದ ಹೊರಟು ಹೋದರೆ? ನಾನಿರುವಾಗ ಈಕೆ ಎಲ್ಲಿಗೆ ಹೋಗುತ್ತಾಳೆ? ನಾನು ಇಲ್ಲಿಯೇ ಇರುತ್ತೇನೆ. ಈ ಪಾನೀಯವನ್ನು ಕುಡಿದು ಸ್ವಲ್ಪ ವಿಶ್ರಾಂತಿ ಪಡಿ. ರಾಕ್ಷಸಿಯರು ರಾವಣನ ಪರಾಕ್ರಮದ ಬಗ್ಗೆ ಎಷ್ಟಾದರೂ ಹೇಳಲಿ, ನೀನು ನಿಶ್ಚಿಂತೆಯಿಂದಿರು. ತ್ರಿಜಟೆ, ಈ ರಾಕ್ಷಸಿಯರ ನಡುವೆ ನೀನೇ ನಿಜವಾದ ಬಂಧುವಿನಂತಿರುವೆ. ಗಾಢಾಂಧಕಾರದಲ್ಲಿ ಈಗ ನೀನೇ ನನಗೆ ಆಶಾದೀಪ. ನಾನಿರುವವರೆಗೂ ನೀನು ಧೈರ್ಯ ಕಳೆದುಕೊಳ್ಳಬೇಡ. ಈ ರಾಕ್ಷಸಿಯರು ಏಳುವವರೆಗೂ ನಾವಿಬ್ಬರು ಮಾತನಾಡೋಣ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ಗುಣವಂತರಿಗೆ ಗುಣವಂತ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ.
ಸಮರಾರೋ ನಿನಗೆ ಹನುಮಂತ ಎದುರಾರೋ ನಿನಗೆ ಧೀಮಂತ ಸಮರಾರೋ ನಿನಗೆ ಹನುಮಂತ ಎದುರಾರೋ ನಿನಗೆ ಧೀಮಂತ ಸಮರಾರೋ ನಿನಗೆ ಹನುಮಂತ. ಅಂಜನಾ ಸುತ ಆಂಜನೇಯ, ನಮಸ್ಕಾರ. ನಮ್ಮ ಪ್ರಭು ಸುಗ್ರೀವನ ಆತಂಕವನ್ನು ನೀವೇ ದೂರ ಮಾಡಬೇಕು. ಸುಗ್ರೀವ ಪ್ರಭು ಯಾವುದೋ ಅಪಾಯದ ಸಂದೇಹದಿಂದ ಚಿಂತಿತರಾಗಿದ್ದಾರೆ. ಇಬ್ಬರು ಧನುರ್ಧಾರಿಗಳಾದ ಪುರುಷರು ಈ ಮತಂಗ ಪರ್ವತದ ಪ್ರದೇಶವನ್ನು ಪ್ರವೇಶ ಮಾಡಿದ್ದಾರೆ. ನಮ್ಮ ಪ್ರಭು ಸುಗ್ರೀವರನ್ನು ಸಂಹರಿಸಲು ಆ ವಾಲಿಯೇ ಕಳುಹಿಸಿರಬೇಕೆಂದು ಶಂಕೆ ಇದೆ. ವಾನರ ವೀರರೇ, ಆ ವಾಲಿಯಿಂದ ಸಂಕಟ ಉಂಟಾಗಿದೆ ಎಂಬ ಭಾವನೆಯನ್ನು ದೂರ ಮಾಡಿ. ವಾಲಿ ಈ ಪ್ರದೇಶಕ್ಕೆ ಬರಲು ಸಾಧ್ಯವೇ ಇಲ್ಲ. ಹೌದು ಆಂಜನೇಯ, ವಾಲಿಯು ಈ ಪರ್ವತ ಪ್ರದೇಶಕ್ಕೆ ಬರಲಾರನೆಂಬುದು ನನಗೂ ಗೊತ್ತಿದೆ. ಆದರೆ ನನ್ನನ್ನು ಮುಗಿಸುವ ಉದ್ದೇಶದಿಂದ ವಾಲಿಯು ಆ ವೀರರನ್ನು ಇಲ್ಲಿಗೆ ಕಳಿಸಿರಬಹುದಲ್ಲವೇ? ಕಪಿಶ್ರೇಷ್ಠನಾದ ಸುಗ್ರೀವ, ವಾಲಿ ಆಗಲಿ ಅವನು ಕಳಿಸಿದ ವೀರರಾಗಲಿ ಇಲ್ಲಿ ಯಾರೂ ಕಾಣುತ್ತಿಲ್ಲ. ಆ ಕಠಿಣ ಮನಸ್ಸಿನ ವಾಲಿಯ ಬಗ್ಗೆ ಆತಂಕ ಬೇಡ. ಹನುಮಂತ, ವಾಲಿಯು ನನ್ನನ್ನು ಕೊಲ್ಲಲು ಮಾಡಿದ ಪ್ರಯತ್ನಗಳು ನಿನಗೆ ಗೊತ್ತಿಲ್ಲವೇನು? ಅವನು ನನ್ನ ಪತ್ನಿಯನ್ನು ವಶಪಡಿಸಿಕೊಂಡ. ನಾನು ಜೀವಂತವಾಗಿದ್ದರೆ ತನಗೆಂದಿದ್ದರೂ ಕೇಡಾಗಬಹುದೆಂದು ತಿಳಿದು ತಾನು ಮಾಡಲಾಗದ ಕಾರ್ಯವನ್ನು ಬೇರೆಯವರಿಂದ ಮಾಡಿಸಲು ಪ್ರಯತ್ನಿಸಿರಬಹುದಲ್ಲವೇ? ಆ ಬೇರೆಯವರು ಅಂದರೆ ಯಾರು ಸುಗ್ರೀವ? ಅವರು ಯಾರೆಂದು ನನಗೆ ಗೊತ್ತಿಲ್ಲ. ಆದರೆ ಅಜಾನುಬಾಹುಗಳಾದ ಅವರು ವೀರರಂತೆ ಕಾಣಿಸುತ್ತಾರೆ. ಬಿಲ್ಲು ಬಾಣ ಖಡ್ಗಧಾರಿಗಳಾದ ಅವರು ದೇವತೆಗಳಂತೆ ಸುಂದರರಾಗಿದ್ದಾರೆ. ಅಷ್ಟರಿಂದಲೇ ನಿನಗೆ ಭಯ ಉಂಟಾಯಿತೆ? ಹೌದು ಹನುಮಂತ, ಅದೇ ನನ್ನ ಸಂದೇಹ. ರಾಜರಾದವರಿಗೆ ಹಲವರು ಮಿತ್ರರಿರುತ್ತಾರೆ. ಏನೇ ಆಗಲಿ, ಬಂದವರು ನಮ್ಮ ಶತ್ರುಗಳೋ ಮಿತ್ರರೋ ಎಂದು ತಿಳಿಯದೆ ಅಪರಿಚಿತರನ್ನು ಬಿಡುವುದು ಅಷ್ಟು ಸೂಕ್ತವಲ್ಲ. ಹನುಮಂತ, ಆ ಇಬ್ಬರು ತೇಜಸ್ವಿಗಳು ಯಾರು, ಏಕೆ ಬಂದಿದ್ದಾರೆ? ಅವರು ಮಿತ್ರರೋ ಶತ್ರುಗಳೋ ಎಂದು ತಿಳಿಯಬಲ್ಲ ಸಮರ್ಥನು ನೀನೊಬ್ಬನೇ. ಹೌದು ಹನುಮಂತ, ನಿನ್ನ ಶಕ್ತಿಯ ಬಗ್ಗೆ, ನಿನ್ನ ರಾಜನೀತಿಯ ಬಗ್ಗೆ ನನಗೆ ಅಪಾರ ನಂಬಿಕೆ ಇದೆ. ಅಂದರೆ ನಾನೇನು ಮಾಡಬೇಕೆಂದು ನಿಮ್ಮ ಅಭಿಪ್ರಾಯ? ನೀವು ನಮ್ಮ ಪ್ರಭು ಸುಗ್ರೀವ ದೂತನಾಗಿ ಹೋಗಿ ಆ ವಿಷಯವನ್ನು ತಿಳಿದುಕೊಂಡು ಬರಬೇಕು. ಹೌದು ಹನುಮಂತ, ನಾನಿರುವ ಈ ದುರವಸ್ಥೆಯ ಸ್ಥಿತಿಯಲ್ಲಿ ನಿನಗಿಂತ ಆಪ್ತರು, ಹಿತೈಷಿಗಳು ನನಗೆ ಬೇರೆ ಯಾರಿದ್ದಾರೆ ಹೇಳು? ವ್ರತ ಚಿಂತಿಸುತ್ತಾ ಧೈರ್ಯ ಕಳೆದುಕೊಳ್ಳಬೇಡ ಪ್ರಭು. ಇಂದಲ್ಲ ನಾಳೆ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಆ ನಿರೀಕ್ಷೆಯಿಂದಲೇ ಅಲ್ಲವೇ ಈ ಅಜ್ಞಾತವಾಸ ಅನುಭವಿಸುತ್ತಿರುವುದು. ಏನೇ ಆದರೂ ವಾಲಿಯ ಭಯದಿಂದ ದೂರವಾಗಿರುವುದು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಆಗಲಿ ಸುಗ್ರೀವ, ನಾನು ಹೋಗುತ್ತೇನೆ. ಆ ಅಪರಿಚಿತರನ್ನು ಕಂಡು ಅವರ ಪೂರ್ವೋತ್ತರಗಳನ್ನು ತಿಳಿದು ಅವರು ಈ ಪ್ರದೇಶಕ್ಕೆ ಬರಲು ಕಾರಣವೇನೆಂದು ತಿಳಿದು ಬರುತ್ತೇನೆ. ನೀನು ನಿಶ್ಚಿಂತೆಯಿಂದ ಇರು.
ಸುಗ್ರೀವನ ಮಾತು ನಿಜ. ಇವರು ಅತ್ಯಂತ ತೇಜಸ್ವಿಯಾಗಿದ್ದಾರೆ. ಕ್ಷತ್ರಿಯರಂತೆ ಕಾಣುತ್ತಿರುವ ಇವರು ಮಹಾಪರಾಕ್ರಮಶಾಲಿಗಳೆನಿಸುತ್ತಿದೆ. ಇವರು ವಿನಾಕಾರಣ ಯಾರಿಗೂ ಕೇಡು ಮಾಡುವವರಂತೆ ಕಾಣುತ್ತಿಲ್ಲ. ಇರಲಿ, ನಾನು ಈ ನನ್ನ ವಾನರ ರೂಪವನ್ನು ಬಿಟ್ಟು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಇವರನ್ನು ಮಾತನಾಡಿಸುತ್ತೇನೆ. ಆರ್ಯರೇ, ನೀವು ರಾಜಋಷಿಗಳಂತೆ ಕಾಣುತ್ತಿದ್ದೀರಿ. ತಪಸ್ವಿಗಳ ವೇಷದಲ್ಲಿದ್ದರೂ ದೇವತೆಗಳಂತೆ ಸುಂದರ ಶರೀರವನ್ನು ಹೊಂದಿದ್ದೀರಿ. ನಿಮ್ಮ ಈ ತಾಪಸ ವೇಷಕ್ಕೂ ನೀವು ಧರಿಸಿರುವ ಧನುರ್ಬಾಣ ಖಡ್ಗಗಳಿಗೂ ಹೊಂದಿಕೆ ಆಗುತ್ತಿಲ್ಲ. ನೀವು ಯಾರು? ಇಲ್ಲಿಗೇಕೆ ಬಂದಿರಿ? ಕೇವಲ ಕುತೂಹಲದಿಂದ ಕೇಳುತ್ತಿದ್ದೇನೆ, ದಯಮಾಡಿ ತಿಳಿಸಿ. ಅನ್ಯತ ಭಾವಿಸಬೇಡಿ. ಸೂರ್ಯ ಚಂದ್ರ ಭೂಮಿಗೆ ಇಳಿದು ಬಂದಂತೆ ಆಕರ್ಷಣೀಯವಾಗಿರುವ ನೀವು ಸಕಲ ಭೂಮಂಡಲವನ್ನೇ ಪಾಲಿಸಬಲ್ಲ ಸಮರ್ಥನಂತೆ ಕಾಣುತ್ತೀರಿ. ನಾನು ಇಷ್ಟು ಕೇಳಿಕೊಳ್ಳುತ್ತಿದ್ದರೂ ನೀವೇಕೆ ಏನನ್ನು ಮಾತನಾಡುತ್ತಿಲ್ಲ? ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದೆಯೇ? ಇಲ್ಲ, ತಪ್ಪಿಲ್ಲ. ನಮ್ಮ ಬಗ್ಗೆ ತಿಳಿಯ ಬಂದಿರುವ ನೀನು ಯಾರೆಂದು ಹೇಳಿದರೆ ನಾವು ನಮ್ಮ ಬಗ್ಗೆ ತಿಳಿಸುತ್ತೇವೆ. ಆಗಬಹುದು, ಹಾಗೆ ಮಾಡುತ್ತೇನೆ. ಹತ್ತಿರದಿಂದ ನಿಮ್ಮನ್ನು ಕಂಡ ಮೇಲೆ ನೀವು ಸದ್ಗುಣಶಾಲಿಗಳೆಂಬ ನಂಬಿಕೆ ಬರುತ್ತಿದೆ. ಅಂದರೆ ನಾವು ಸದ್ಗುಣಿಗಳೋ ದುರ್ಗುಣಿಗಳೋ ಎಂದು ತಿಳಿಯಲು ಬಂದಿರುವಂತಿದೆ. ಕಾರಣ ಹೇಳುತ್ತೇನೆ. ವಾನರ ಶ್ರೇಷ್ಠನಾದ ಧರ್ಮಾತ್ಮನಾದ ಸುಗ್ರೀವ ತನ್ನ ಸಹೋದರ ವಾಲಿಯಿಂದ ರಾಜ್ಯ ಅಲಿಯುತ್ತಿದ್ದಾನೆ. ಅವನ ಪರವಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ವಾಯುಪುತ್ರನಾದ ನನ್ನನ್ನು ಹನುಮಂತನೆಂದು ಕರೆಯುತ್ತಾರೆ. ನಾನು ಸುಗ್ರೀವನ ಪ್ರಮುಖ ಸಚಿವ. ಅವನು ನಿಮ್ಮೊಂದಿಗೆ ಸ್ನೇಹವನ್ನು ಬಯಸಿದ್ದಾನೆ. ನನ್ನ ಸ್ವಾಮಿಗೆ ಪ್ರಿಯ ಉಂಟು ಮಾಡಬೇಕೆಂಬ ಉದ್ದೇಶದಿಂದ ನಾನೀ ವೇಷ ಧರಿಸಿ ಬಂದಿದ್ದೇನೆ. ಇದು ರಾಕ್ಷಸರ ಮಾಯೆ ಅಲ್ಲ ತಾನೆ? ಅಲ್ಲ, ಖಂಡಿತ ಅಲ್ಲ. ನೀವು ನನ್ನನ್ನು ನಂಬಬಹುದು. ಲಕ್ಷ್ಮಣ, ಇವನು ಆ ಕಪಿರಾಜನಾದ ಸುಗ್ರೀವನ ಸಚಿವನೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆ ಸುಗ್ರೀವನನ್ನು ಹುಡುಕಿಕೊಂಡು ನಾವು ಇಲ್ಲಿವರೆಗೂ ಬಂದಿದ್ದೇವೆ. ಈಗ ಆ ಸುಗ್ರೀವನ ಸಚಿವನೇ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ. ಹೌದು ಸಹೋದರ, ಅರಸುತ್ತಿದ್ದ ಬಳ್ಳಿ ತಾನಾಗೆ ಕಾಲಿಗೆ ಸಿಕ್ಕಿಕೊಂಡಂತಾಯಿತು. ಲಕ್ಷ್ಮಣ, ಮಹಾಜ್ಞಾನಿಯಂತೆ ಕಾಣುವ ಸಭ್ಯತೆ ಸೌಜನ್ಯಗಳನ್ನು ಚೆನ್ನಾಗಿ ನಮ್ಮ ಬಂಧುವಿನಂತಿರುವ ಈ ಸುಗ್ರೀವನ ಸಚಿವನನ್ನು ನಾವು ಪ್ರಿಯವಾದ ಮಾತುಗಳಿಂದ ಆಧರಿಸಬೇಕು. ಹೌದು ಸಹೋದರ, ಈ ಹನುಮಂತನನ್ನು ನೋಡುತ್ತಿದ್ದರೆ ಸಹೃದಯಿ ಸ್ನೇಹಜೀವಿ ಎಂಬ ಭಾವನೆ ಮೂಡುತ್ತಿದೆ. ಹೌದು ಲಕ್ಷ್ಮಣ, ವಾನರನಾದರೂ ಈ ಹನುಮಂತ ವೇದೋಪನಿಷತ್ತುಗಳನ್ನು ಅಧ್ಯಯನ ಮಾಡಿದ ಮಹಾಪ್ರಾಜ್ಞನಂತೆ ಕಾಣುತ್ತಾನೆ. ತರ್ಕ ವ್ಯಾಕರಣಗಳನ್ನು ಚೆನ್ನಾಗಿ ಬಲ್ಲವನಂತೆ ಸಮಯೋಚಿತವಾಗಿ ಅರ್ಥಪೂರ್ಣವಾಗಿ ಮಾತನಾಡುತ್ತಾನೆ. ಅದೇ ನನಗೆ ಆಶ್ಚರ್ಯ ಉಂಟು ಮಾಡಿದೆ. ಈ ವಾನರರಲ್ಲಿ ಇಂತಹ ನಾಗರಿಕತೆಯೇ ಎಂಬ ಬೆರಗು ಮೂಡಿದೆ. ನಾಗರಿಕತೆ ಎಂಬುದು ಒಂದು ಸಮುದಾಯದ ಸ್ವತ್ತಲ್ಲ ಲಕ್ಷ್ಮಣ. ಸದ್ಭಾವನೆಯ ಒಳ್ಳೆಯ ಹೃದಯವುಳ್ಳ ಎಲ್ಲರಲ್ಲೂ ಅಧ್ಯಯನವಿಲ್ಲದಿದ್ದರೂ ಒಳ್ಳೆಯ ಸಂಸ್ಕೃತಿ ಇರುತ್ತದೆ. ಈ ಹನುಮಂತ ಅಧ್ಯಯನವನ್ನು ಮಾಡಿದ ರಾಜನೀತಿಯಲ್ಲೂ ಪರಿಣತನಾದ ಸುಸಂಸ್ಕೃತನೆಂಬ ಭಾವನೆ ಬರುತ್ತಿದೆ. ಇಂತಹ ಸಚಿವನುಳ್ಳ ಸುಗ್ರೀವನಿಗೆ ಶುಭವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾದರೆ ಅವನಿಗೆ ನಮ್ಮ ವಿಷಯವನ್ನು ತಿಳಿಸಿ ಸುಗ್ರೀವನನ್ನು ಕಾಣುವುದು ಹೇಗೆ ಎಂದು ಅವನಲ್ಲಿ ಕೇಳುತ್ತೇನೆ.
ಮಹಾತ್ಮ, ಧರ್ಮಾತ್ಮನಾದ ಸುಗ್ರೀವನ ಬಗ್ಗೆ ನಮಗೆ ತಿಳಿದಿದೆ. ನಾವು ಸುಗ್ರೀವನನ್ನು ಹುಡುಕಿಕೊಂಡೇ ಇಲ್ಲಿಗೆ ಬಂದಿದ್ದೇವೆ. ಸುಗ್ರೀವನ ಮೈತ್ರಿಯ ಅಗತ್ಯ ನಮಗಿದೆ. ಸುಗ್ರೀವನನ್ನು ಸಂದರ್ಶಿಸಲು ನಾವು ಉತ್ಸುಕರಾಗಿದ್ದೇವೆ. ಅಯ್ಯ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನೀವು ಯಾರು, ಈ ದುರ್ಗಮವಾದ ಅರಣ್ಯಕ್ಕೆ ಬರಲು ಕಾರಣವೇನೆಂದು ದಯಮಾಡಿ ತಿಳಿಸುತ್ತೇನೆ. ಈ ನನ್ನ ಸಹೋದರ ರಾಮಚಂದ್ರ ಸೂರ್ಯವಂಶದ ಮಹಾರಾಜ ದಶರಥನ ಪುತ್ರ. ಮಹಾಧರ್ಮಿಷ್ಠ, ಗುಣವಂತ, ಮಹಾವೀರ, ಪಿತೃವಾಕ್ಯ ಪರಿಪಾಲಕ. ಯುವರಾಜನಾಗಿ ಪಟ್ಟಾಭಿಷೇಕವಾಗಬೇಕಾಗಿತ್ತು. ಆದರೆ ಅಷ್ಟರಲ್ಲಿ ತಂದೆಯ ಮಾತನ್ನು ಉಳಿಸುವ ಪವಿತ್ರವಾದ ಕರ್ತವ್ಯದ ಮೇಲೆ ನನ್ನೊಂದಿಗೆ ಹಾಗೂ ಪತಿವ್ರತ ಶಿರೋಮಣಿಯಾದ ಪತ್ನಿ ಸೀತಾದೇವಿಯೊಂದಿಗೆ ವನವಾಸಕ್ಕೆ ಬಂದ. ಅಂದರೆ ಅಯೋಧ್ಯೆಯ ಅರಸನಾಗಿ ಮೆರೆಯಬೇಕಿದ್ದ ರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಬಂದನಲ್ಲವೇ? ಆಹಾ, ಎಂಥ ಮಹಾತ್ಮ, ಎಂಥ ಧರ್ಮಾತ್ಮ! ನಾನು ಶ್ರೀರಾಮನ ಕಿರಿಯ ಸಹೋದರ, ಭಕ್ತ, ಸೇವಕ ಲಕ್ಷ್ಮಣನೆಂದು ನನ್ನ ಹೆಸರು. ಸಕಲ ಗುಣಶೀಲನಾದ ದೈವ ಸ್ವರೂಪನಾದ ನನ್ನ ಸಹೋದರನ ದಾಸನ. ಇಂಥ ಗುಣವಂತನಿಗೆ ದಾಸನಾಗುವುದು ನಿಜವಾಗಲೂ ಶ್ರೇಯಸ್ಕರ. ಲಕ್ಷ್ಮಣ, ನಾನು ಈ ಕ್ಷಣವೇ ತೇಜವಂತನಾದ ರಾಮನಿಗೆ ದಾಸನಾಗುತ್ತೇನೆ. ಹನುಮಂತ, 14 ವರ್ಷ ವನವಾಸದ ಅವಧಿ ಮುಗಿಯಲು ಇನ್ನು 1 ವರ್ಷವಿದೆ. ಅಷ್ಟರಲ್ಲಿ ಕಾಮರೂಪಿಯಾದ ದುಷ್ಟ ರಾಕ್ಷಸನೊಬ್ಬನು ನನ್ನ ಅತ್ತಿಗೆ ಸೀತಾದೇವಿಯನ್ನು ವಂಚನೆಯಿಂದ ಅಪಹರಿಸಿಕೊಂಡು ಹೋದ. ಅವನು ಎಲ್ಲಿದ್ದಾನೆ, ಅವನ ನೆಲೆ ಯಾವುದು, ಏನೂ ತಿಳಿಯದೆ ನಾವು ತಳಮಳಿಸುತ್ತಿದ್ದೇವೆ. ಪುರುಷೋತ್ತಮನಾದ ರಾಮಚಂದ್ರನಿಗೆ ಪತ್ನಿ ವಿಯೋಗ ದುಃಖ ಉಂಟು ಮಾಡಿದ ಆ ರಾಕ್ಷಸನ ಸಂಹಾರವಾಗಲೇಬೇಕು. ಹನುಮಂತ, ನಾವು ಅತ್ತಿಗೆಯನ್ನು ಹುಡುಕುತ್ತಾ ದಂಡ ಕಾರಣ್ಯದಲ್ಲಿ ಬರುತ್ತಿರುವಾಗ ಶಾಪದಿಂದ ಘೋರ ರೂಪದ ರಾಕ್ಷಸನಾಗಿದ್ದ ಕಬಂದನೆಂಬುವನು ತನ್ನ ಶಾಪ ವಿಮೋಚನೆಯಾದ ನಂತರ ಸುಗ್ರೀವನ ವಿಷಯ ಹೇಳಿದ. ಅವನ ಸ್ನೇಹದಿಂದ ನಮ್ಮ ಕಾರ್ಯ ಸಾಧನೆಗೆ ನೆರವು ಸಿಗುತ್ತದೆ ಎಂದು ಹೇಳಿದ. ಅವನು ಸತ್ಯವನ್ನೇ ಹೇಳಿದ್ದಾನೆ. ನಿಮಗೆ ಸುಗ್ರೀವನ ಸ್ನೇಹದ ಅಗತ್ಯವಿರುವಂತೆ ಅವನಿಗೂ ನಿಮ್ಮ ಸ್ನೇಹದ ಅಗತ್ಯವಿದೆ. ನಮ್ಮ ವಿಷಯವನ್ನೆಲ್ಲ ಕೇಳಿದೆಯಲ್ಲ. ಅಪಾರವಾದ ದಾನ ಧರ್ಮಗಳನ್ನು ಮಾಡಿ ಸಕಲ ಜನರ ರಕ್ಷಣೆಗಾಗಿ ಲೋಕನಾಥನಾದ ನನ್ನ ಸಹೋದರ ರಾಮಚಂದ್ರ ಈಗ ಸುಗ್ರೀವನನ್ನು ತನ್ನ ನಾಥನನ್ನಾಗಿ ಮಾಡಿಕೊಳ್ಳಲು ಬಂದಿದ್ದಾನೆ. ಇದು ಸುಗ್ರೀವನ ಪುಣ್ಯ ವಿಶೇಷವೆಂದೇ ನನ್ನ ಭಾವನೆ. ಧರ್ಮಾತ್ಮನಾದ ಸ್ನಿಗ್ಧಪ್ರದನಾದ ಮಹಾಪುರುಷ ಶ್ರೀರಾಮನನ್ನು ಸುಗ್ರೀವ ಭೇಟಿ ಮಾಡಲೇಬೇಕು. ಈಗ ಸುಗ್ರೀವನು ರಾಮನಂತೆ ರಾಜ್ಯಭ್ರಷ್ಟನಾಗಿದ್ದಾನೆ. ಅವನು ತನ್ನ ಸಹೋದರನಾದ ವಾಲಿಯಿಂದ ತನ್ನ ಪತ್ನಿಯನ್ನು ಕಳೆದುಕೊಂಡಿದ್ದಾನೆ. ಈಗ ಮಹಾವೀರನಾದ ವಾಲಿಗೆ ಹೆದರಿ ಪ್ರಾಣಭಯದಿಂದ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದಾನೆ. ಸಮಾನ ದುಃಖಿಗಳ ಸ್ನೇಹ ಅರ್ಥಪೂರ್ಣವಾಗುತ್ತದೆ ಹನುಮಂತ. ಹೌದು ಲಕ್ಷ್ಮಣ, ಸೂರ್ಯಪುತ್ರನಾದ ಸುಗ್ರೀವ ಸೀತಾದೇವಿಯನ್ನು ಹುಡುಕಲು ಖಂಡಿತ ಸಹಾಯ ಮಾಡುತ್ತಾನೆ. ಸಹೋದರ, ವಾಯುಪುತ್ರನಾದ ಹನುಮಂತ ನಮ್ಮ ಸಂಪರ್ಕದಿಂದ ಸಂತುಷ್ಟನಾಗಿದ್ದಾನೆ. ಸುಗ್ರೀವನಿಗೂ ನಮ್ಮ ಸಹಾಯದ ಅಗತ್ಯವಿದೆ. ಅವನು ನಮಗೆ ಸಹಾಯ ಮಾಡುವ ಭರವಸೆಯನ್ನು ಹನುಮಂತ ನೀಡುತ್ತಿದ್ದಾನೆ. ಹಾಗಾದ್ರೆ ಹನುಮಂತ ನಮ್ಮನ್ನು ಸುಗ್ರೀವನ ಬಳಿಗೆ ಕರೆದುಕೊಂಡು ಹೋಗಲಿ. ಹನುಮಂತ, ನನ್ನ ಸಹೋದರ ಶ್ರೀರಾಮ ಸುಗ್ರೀವನನ್ನು ಕಾಣಲು ಬಯಸಿದ್ದಾನೆ. ಖಂಡಿತ ನಾನು ನಿಮ್ಮನ್ನು ನನ್ನ ಭುಜದ ಮೇಲೆ ಹೊತ್ತು ನನ್ನ ಒಡೆಯನಾದ ಸುಗ್ರೀವನ ಬಳಿಗೆ ಕರೆದೊಯ್ಯಲು ಬಯಸುತ್ತೇನೆ. ಆಗಬಹುದು. ತ್ರಿಜಟೆ, ಸದ್ಯ
ನೀನು ಇಲ್ಲೇ ಇರುವೆಯಾ? ತ್ರಿಜಟೆ, ನೀನು ಕೊಟ್ಟ ಪಾನೀಯ ಬಹಳ ಅದ್ಭುತವಾಗಿತ್ತು. ಈಗ ನಮ್ಮ ಮೈಯೆಲ್ಲ ನವ ಚೈತನ್ಯದಿಂದ ತುಂಬಿ ತುಳುಕುತ್ತಿದೆ. ನಿಮಗೆಲ್ಲ ಈ ನವ ಚೈತನ್ಯವನ್ನು ಕೊಡಬೇಕೆಂದೇ ನಾನು ಆಗಾಗ ಬಂದು ಪಾನೀಯವನ್ನು ಕೊಡುವುದು. ಪ್ರಭುಗಳ ಆಜ್ಞೆಯನ್ನು ಹಗಲು ರಾತ್ರಿ ಎನ್ನದೆ ನಿಷ್ಠೆಯಿಂದ ಪಾಲಿಸುತ್ತಿರುವ ನಿಮಗೆ ನಾನು ಇಷ್ಟು ಮಾಡದಿದ್ದರೆ ಹೇಗೆ? ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ರಾಮ ಸೇವೆಯೇ ಆದ್ಯಂತ, ರಾಮ ಸೇವೆಯೇ ಆದ್ಯಂತ. ಸಮರಾರೋ ನಿನಗೆ ಹನುಮಂತ, ಸಮರಾರೋ ನಿನಗೆ ಹನುಮಂತ. ಎದುರಾರೋ ನಿನಗೆ ಧೀಮಂತ. ಸಮರಾರೋ ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ರಾಮ ಸೇವಾ ಧುರೀಣ, ರಾಮ ಸೇವಾ ಧುರೀಣ. ಸಕಲ ಜೀವರ ಪ್ರಾಣ, ಸಕಲ ಜೀವರ ಪ್ರಾಣ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ. ತ್ರಿಜಟೆ, ನೀನು ತುಂಬಾ ಒಳ್ಳೆಯವಳು. ನಮ್ಮ ಶ್ರಮವನ್ನು ಅರ್ಥ ಮಾಡಿಕೊಂಡು ನಮಗೆ ಸಹಾಯ ಮಾಡುತ್ತಿರುವೆ. ಜೊತೆಗೆ ನಾವು ನಿದ್ರೆ ಮಾಡುತ್ತಿರುವಾಗ ನಮ್ಮ ಪರವಾಗಿ ಸೀತೆಯ ಕಾವಲನ್ನು ಕಾಯುತ್ತಿರುವೆ. ನಿಮ್ಮದು ದೊಡ್ಡ ಕರ್ತವ್ಯ, ನನ್ನದು ಸಣ್ಣ ಕರ್ತವ್ಯ. ಪ್ರಭುಗಳು ನಿಮಗೆ ಖಂಡಿತವಾಗಿಯೂ ದೊಡ್ಡ ಬಹುಮಾನವನ್ನೇ ಕೊಡುತ್ತಾರೆ. ಅದಿರಲಿ, ಪ್ರಭುಗಳು ಕೈಲಾಸದಲ್ಲಿ ಮಾಡಿದ ಸಾಹಸದ ಬಗ್ಗೆ ಹೇಳಬೇಕೆಂದು ಆತುರ ಪಡುತ್ತಿದ್ದೀರಿ.
ಈಗ ಬೇಕಾದರೆ ಅದನ್ನು ಹೇಳಿ. ಹೇಳುತ್ತೇವೆ ತ್ರಿಜಟೆ, ಹೇಳುತ್ತೇವೆ. ನಮ್ಮ ಪ್ರಭುಗಳ ಪರಾಕ್ರಮವನ್ನು ಹೇಳುವುದೆಂದರೆ ನಮಗೂ ಕೂಡ ಎಲ್ಲಿಲ್ಲದ ಉತ್ಸಾಹ. ಎಲೆ ಸೀತೆ, ಕೇಳು. ಆ ಕೈಲಾಸನಾಥ ಪರಮೇಶ್ವರನನ್ನು ಎದುರಿಸುವ ಕಲಿಗಳು ಈ 7 ಲೋಕದಲ್ಲಿ ಯಾರೂ ಇಲ್ಲ ಎನ್ನುವುದು ನಿನಗೆ ಗೊತ್ತಿದೆ ತಾನೆ? ಅಂತಹ ಪರಮೇಶ್ವರ ತನ್ನ ಪಾರ್ವತಿಯೊಂದಿಗೆ ಕೈಲಾಸದಲ್ಲಿ ವಿಹರಿಸುತ್ತಿರುವಾಗ ನಮ್ಮ ಪ್ರಭು ರಾವಣೇಶ್ವರರು ಪುಷ್ಪಕ ವಿಮಾನವನ್ನು ಏರಿ ಅಲ್ಲಿಗೆ ಹೊರಟರು. ಆಗ ಪರಮೇಶ್ವರನ ಬಂಟನಾದ ನಂದಿ ಪಾರ್ವತಿ ಪರಮೇಶ್ವರರಿರುವ ಕೈಲಾಸ ಪರ್ವತದ ಮೇಲೆ ನಮ್ಮ ಪ್ರಭುಗಳನ್ನು ಹೋಗಬಾರದೆಂದು ತಡೆದು ಬಿಟ್ಟ. ಆಗ ನಮ್ಮ ಪ್ರಭುಗಳು ಕೋಪದಿಂದ ಕೆರಳಿ ತಮ್ಮ 20 ಕೈಗಳಿಂದ ಕೈಲಾಸ ಪರ್ವತವನ್ನೇ ಅಲುಗಾಡಿಸಿ ಪಾರ್ವತಿ ಪರಮೇಶ್ವರರೇ ಬೆರಗಾಗುವಂತೆ ಮಾಡಿದರು. ಇದು ನಿನಗೆ ಗೊತ್ತೇ? ಇಂತಹ ಸಾಹಸವನ್ನು 14 ಲೋಕಗಳಲ್ಲಿ ಯಾರು ತಾನೇ ಮಾಡಲು ಸಾಧ್ಯ? ಅಂತ ಮಹಾ ಪರಾಕ್ರಮನಾದ ನಮ್ಮ ಪ್ರಭುವನ್ನು ಒಲಿಯದ ನಿನ್ನ ಅವಿವೇಕಕ್ಕೆ ಏನು ಹೇಳಲಿ? ಒಲಿಯುತ್ತಾಳೆ. ನೀವು ಪ್ರಭುಗಳ ಪರಾಕ್ರಮದ ಬಗ್ಗೆ ಕತೆಗಳನ್ನು ಹೀಗೆ ಹೇಳುತ್ತಿದ್ದರೆ ಇಂದಲ್ಲ ನಾಳೆ, ನಾಳೆ ಇಲ್ಲ ನಾಡಿದ್ದು, ಒಂದಲ್ಲ ಒಂದು ದಿನ ಒಲಿಯುತ್ತಾಳೆ. ಈಗ ನೀವು ಈ ಹಣ್ಣುಗಳನ್ನು ಸೇವಿಸಿ. ತ್ರಿಜಟೆ, ಈ ಹಣ್ಣುಗಳು ತುಂಬಾ ರುಚಿಯಾಗಿವೆ. ಯಾವುದೋ ಲೋಕದಲ್ಲಿ ತೇಲುತ್ತಿರುವಂತಿವೆ. ಹೌದು, ಪುಷ್ಪಕ ವಿಮಾನವಿಲ್ಲದೆಯೇ ಆಕಾಶದಲ್ಲಿ ಹಾರಾಡುವಂತಿದೆ. ಸೀತೆ, ಆ ರಾವಣನ ಸಾಹಸದ ಕಥೆಯ ಪರಿಣಾಮವೇನಾಯಿತು ಗೊತ್ತೇ? ಅವನು ದುರಹಂಕಾರದಿಂದ ಕೈಲಾಸ ಪರ್ವತವನ್ನು ಅಲುಗಿಸಿದ್ದು ನಿಜ. ಆದರೆ ಕೆರಳಿದ ಪರಮೇಶ್ವರ ತನ್ನ ಕಾಲ್ಬೆರಳಿನಿಂದ ಪರ್ವತವನ್ನು ಒತ್ತಿದಾಗ ಆ ರಾವಣ ಅದರಡಿಯಲ್ಲಿ ಸಿಲುಕಿ ಎಷ್ಟೋ ವರ್ಷಗಳ ಕಾಲ ಬಾಯಿ ಬಡಿದುಕೊಂಡ. ತನ್ನನ್ನು ಕಾಪಾಡುವಂತೆ ದೈನ್ಯದಿಂದ ಕೋರಿಕೊಂಡ. ಆಗ ಪರಮೇಶ್ವರ ಅವನನ್ನು ಪಾರು ಮಾಡಿದ. ಇದು ಸಾಹಸವಲ್ಲ, ದುಸ್ಸಾಹಸ. ಅದಕ್ಕೆ ತಕ್ಕ ಶಿಕ್ಷೆಯನ್ನೇ ಅನುಭವಿಸಿದ. ದುಷ್ಟರು ಎಂಥ ಶಿಕ್ಷೆಯಾದರೂ ಪಾಠ ಕಲಿಯುವುದಿಲ್ಲ ತ್ರಿಜಟೆ. ಆದರೆ ಅವನು ನನ್ನ ವಿಷಯದಲ್ಲಿ ಮಾಡಿರುವ ದುಸ್ಸಾಹಸಕ್ಕೆ ಮರಣವೇ ಸರಿಯಾದ ಶಿಕ್ಷೆ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ರಾಮ ಸೇವಾ ಧುರೀಣ, ರಾಮ ಸೇವಾ ಧುರೀಣ. ಸಕಲ ಜೀವರ ಪ್ರಾಣ, ಸಕಲ ಜೀವರ ಪ್ರಾಣ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ. ಪ್ರಭು ರಾಮಚಂದ್ರ, ನಮ್ಮ ಒಡೆಯ ಸುಗ್ರೀವನು ಇರುವ ಗುಹೆ ಇದೆ. ತಾವು ಬಂದಿರುವ ವಿಷಯವನ್ನು ಸುಗ್ರೀವನಿಗೆ ತಿಳಿಸಿ ಅವರನ್ನು ಕರೆತರುತ್ತೇನೆ. ಅಲ್ಲಿಯವರೆಗೆ ತಾವು ಇಲ್ಲಿಯೇ ವಿಶ್ರಮಿಸಿ.
ನಾನು ಫಲಾಹಾರವನ್ನು ತಂದುಕೊಡುತ್ತೇನೆ. ಬೇಡ ಹನುಮಂತ, ಮೊದಲು ಕಾರ್ಯ, ಆನಂತರ ಉಪಚಾರ. ಹಾಗೇ ಆಗಲಿ ಪ್ರಭು. ಬೇಗ ಹೋಗಿ ಸುಗ್ರೀವನೊಂದಿಗೆ ಬರುತ್ತೇನೆ. ಸಚಿವರೇ, ಆ ತೇಜಸ್ವಿ ತರುಣರನ್ನು ಕಾಣಲು ಹೋದ ಹನುಮಂತನು ಇಷ್ಟು ತಡವಾದರೂ ಬರಲಿಲ್ಲವೆಂದರೆ ನನಗೇಕೋ ಆತಂಕ ಕಾಡುತ್ತಿದೆ. ನಮಗೂ ಆ ಆತಂಕ ಕಾಡುತ್ತಿದೆ. ಹನುಮಂತ, ಆ ತೇಜಸ್ವಿ ತರುಣರನ್ನು ನಮ್ಮ ನೆಲೆಗೆ ಕರೆತಂದಿರುವಿಯಂತೆ. ಅವರು ಯಾರೆಂದು ತಿಳಿಯುತ್ತೆ? ಅವರಿಂದ ನಮಗೆ ಅಪಾಯವಿಲ್ಲ ತಾನೆ? ಹೌದು ಸುಗ್ರೀವ, ಅವರನ್ನು ನಾನು ಕರೆದುಕೊಂಡು ಬಂದಿದ್ದೇನೆ. ಯಾವ ಭಯವೂ ಇಲ್ಲ. ಅವರು ಮಿತ್ರರಾಗಿ ಬಂದಿದ್ದಾರೆ ಹೊರತು ಶತ್ರುಗಳಾಗಿ ಅಲ್ಲ. ಹೌದೇ? ಹಾಗಾದರೆ ಅವರು ಯಾರೆಂದು ಹೇಳಿದರೆ ಅವರೇಕೆ ಈ ಕಾಡಿಗೆ ಬಂದಿದ್ದಾರಂತೆ? ಮಹಾರಾಜ, ನಿನ್ನ ಕಣ್ಣಿಗೆ ಕಂಡ ಆ ಸುಂದರ ಪುರುಷರನ್ನು ಯಾರೆಂದುಕೊಂಡೆ? ಒಬ್ಬ ಸತ್ಯ ವಿಕ್ರಮನು, ಮಹಾಪರಾಕ್ರಮಶಾಲಿಯಾದ ದಶರಥ ಪುತ್ರ ಶ್ರೀರಾಮ, ಮತ್ತೊಬ್ಬ ಅವನ ಸಹೋದರ ಮಹಾವೀರನಾದ ಲಕ್ಷ್ಮಣ. ಅವರು ನಿನ್ನನ್ನು ನೋಡಲು ಈ ಪ್ರದೇಶಕ್ಕೆ ಬಂದಿದ್ದಾರೆ. ದಶರಥ ಪುತ್ರರೆಂದರೆ ಇಕ್ಷ್ವಾಕು ಕುಲೋತ್ಪನ್ನರಾದ ಅಯೋಧ್ಯೆಯ ರಾಜಪುತ್ರರಲ್ಲವೇ? ಹೌದು. ಶ್ರೀರಾಮ ಧರ್ಮ ಪಾಲನೆಯಲ್ಲಿ ಪ್ರಖ್ಯಾತ, ಪಿತೃವಾಕ್ಯ ಪರಿಪಾಲಕ. ದಶರಥ ಮಹಾರಾಜ ಹಲವು ಯಾಗಗಳನ್ನು ಮಾಡಿ ಲೋಕಪ್ರಸಿದ್ಧನಾದವನು. ಆ ಯಾಗಗಳಲ್ಲಿ ಅಸಂಖ್ಯಾತ ಗೋವುಗಳನ್ನು ದಾನ ನೀಡಿ ಬ್ರಾಹ್ಮಣರಿಗೆ ಪ್ರಿಯನಾದವನು, ದೇವತೆಗಳಿಗೆ ಆಪ್ತನಾದವನು. ಹೌದು ಹೌದು, ಆ ಋಷಿಮುನಿ ದಶರಥ ಮಹಾರಾಜರ ಬಗ್ಗೆ ನಾವು ಕೇಳಿದ್ದೇವೆ. ಅಂತಹ ಮಹಾನುಭಾವನಾದ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರ ತಂದೆಯ ವಚನ ಪಾಲಿಸಲು 14 ವರ್ಷ ವನವಾಸ ಮಾಡಲು ಪತ್ನಿ ಸಹೋದರನೊಂದಿಗೆ ಕಾಡಿಗೆ ಬಂದ. ವನವಾಸ ಮುಗಿಯಲು 1 ವರ್ಷ ಅವಧಿ ಇರುವಾಗ ರಾಮಚಂದ್ರನ ಪತ್ನಿ ಸೀತೆಯನ್ನು ದುಷ್ಟ ರಾವಣ ಅಪಹರಿಸಿಕೊಂಡು ಹೋದ. ಆ ಸೀತಾಮಾತೆಯ ಅನ್ವೇಷಣೆಗೆ ಅವರು ನಿನ್ನ ನೆರವು ಬಯಸಿ ಬಂದಿದ್ದಾರೆ. ಅಂದರೆ ಪಾಪ ಅವರು ದುಃಖಿತರಾಗಿದ್ದಾರೆಂದು ಅರ್ಥವಾಯಿತು. ಹೌದು, ಅವರು ನಿನ್ನ ಗೆಳೆತನ ಬಯಸಿ ಬಂದಿದ್ದಾರೆ. ಗೌರವಾನ್ವಿತರಾದ ಅವರಿಗೆ ಯಥೋಚಿತವಾಗಿ ಸತ್ಕರಿಸು ಮಹಾರಾಜ. ನೋಡಿದಿರಾ ಪ್ರಭು, ನಮ್ಮ ಹನುಮಂತನ ಸಾಮರ್ಥ್ಯವನ್ನು. ಅಲ್ಪ ಕಾಲದಲ್ಲೇ ಅವರ ಎಲ್ಲಾ ವಿಷಯಗಳನ್ನು ವಿವರವಾಗಿ ತಿಳಿದು ಬಂದಿದ್ದಾನೆ. ಹೌದು, ನಮ್ಮ ಪ್ರಭುವಿನ ಸಂಕಟಕ್ಕೆ ಅವರು ಸಹಾಯ ಮಾಡಬಹುದು, ಅವರ ಸಂಕಟಕ್ಕೆ ನಾವು ಸಹಾಯ ಮಾಡಬಹುದು. ಹೌದು ಪ್ರಭು, ಆ ವಾಲಿಯ ಭಯದಿಂದ ತಾವು ಶಾಶ್ವತವಾಗಿ ದೂರವಾಗಬೇಕಾದ್ರೆ ಆ ವೀರರ ಸಹಾಯ ನಮಗೆ ಬೇಕು. ಆ ವಾಲಿಗಿಂತ ಇವರು ವೀರರೆಂದು ತಿಳಿಯುವುದು ಹೇಗೆ? ಸರಿ, ಈಗ ಮೊದಲು ಅವರೊಡನೆ ಸ್ನೇಹ ಬೆಳೆಸೋಣ, ಅಲ್ಲವೇ ಹನುಮಂತ? ಹೌದು ಮಹಾಪ್ರಭು, ಬನ್ನಿರಿ. ಪ್ರಭು ರಾಮಚಂದ್ರ ತಮ್ಮ ವಿಷಯಗಳನ್ನೆಲ್ಲ ವಿವರವಾಗಿ ತಿಳಿಸಿ ವಾನರ ಪ್ರಭು ಸುಗ್ರೀವನನ್ನು ಕರೆತಂದಿದ್ದೇನೆ. ಬಹಳ ಸಂತೋಷ ಹನುಮಂತ. ವಾನರೇಂದ್ರ ಸುಗ್ರೀವ, ದಶರಥ ಪುತ್ರರಾದ ರಾಮ ಲಕ್ಷ್ಮಣರ ಪ್ರಣಾಮಗಳನ್ನು ಸ್ವೀಕರಿಸಿ. ನರಶ್ರೇಷ್ಠರಾದ ರಾಮ ಲಕ್ಷ್ಮಣರೇ, ಈ ಸುಗ್ರೀವನ ಅಭಿನಂದನೆಗಳನ್ನು ಸ್ವೀಕರಿಸಿ. ರಾಮಚಂದ್ರ, ವಾನರನಾದ ನನ್ನ ಸ್ನೇಹವನ್ನು ನೀನು ಬಯಸಿರುವುದರಿಂದ ನನಗೆ ಮಹಾ ಸನ್ಮಾನವಾದಂತಾಯಿತು. ನಾನು ಧನ್ಯನಾದೆ ರಾಮಚಂದ್ರ, ಧನ್ಯನಾದೆ. ಸುಗ್ರೀವ, ವಾಯುಪುತ್ರನಾದ ಹನುಮಂತನಿಂದ ನಿನ್ನ ವಿಚಾರವನ್ನು ನಾನು ತಿಳಿದುಕೊಂಡಿದ್ದೇನೆ. ನಿನ್ನ ಸೋದರ ವಾಲಿಯಿಂದ ಒದಗಿರುವ ದುಸ್ಥಿತಿಯನ್ನು ಕೇಳಿ ನನಗೆ ಬಹಳ ವಿಷಾದ ಉಂಟಾಗಿದೆ. ಇನ್ನು ಪತ್ನಿ ವಿಯೋಗದ ವಿಚಾರದಲ್ಲಿ ನಾವಿಬ್ಬರು ಸಮಾನ ದುಃಖಿಗಳಾಗಿದ್ದೇವೆ.
ನಮ್ಮ ಸ್ನೇಹದಿಂದ ನಮ್ಮ ದುಃಖಕ್ಕೆ ನಾವು ಸಾಂತ್ವನವನ್ನು ಕಂಡುಕೊಳ್ಳಬೇಕಾಗಿದೆ. ಹೌದು ರಾಮಚಂದ್ರ, ನಮ್ಮಿಬ್ಬರ ಸ್ನೇಹ ಶಾಶ್ವತವಾಗಲಿ, ಇಡೀ ಲೋಕಕ್ಕೆ ಮಾದರಿಯಾಗಲಿ. ದೇವತೆಯ ಬಂಧ ಈ ನರವಾನರ. ಈ ಅಗ್ನಿ ಪ್ರದಕ್ಷಿಣೆಯಿಂದ ನಿಮ್ಮಿಬ್ಬರ ಸ್ನೇಹ ಶಾಶ್ವತವಾಗಿರಲಿ. ನರವಾನರ ಮೈತ್ರಿಯ ಉದ್ದೇಶ ದಶಕಂಠನ ನಾಶದ ಸಂದೇಶ. ನರವಾನರ ಮೈತ್ರಿಯ ಉದ್ದೇಶ ದಶಕಂಠನ ನಾಶದ ಸಂದೇಶ. ಶ್ರೀರಾಮನ ಸೇವೆಯ ಅವಕಾಶ ಪಡೆದಿಹ ಕಪಿಗಳ ಸಂತೋಷ. ಸೇವೆಯ ಅವಕಾಶ ಪಡೆದಿಹ ಕಪಿಗಳ ಸಂತೋಷ. ಇದು ಮಹಾ ಸುದಿನ ರಾಮಚಂದ್ರ. ನಿನ್ನಂತಹ ಪುರುಷೋತ್ತಮನ ಸ್ನೇಹ ದೊರೆತಿದ್ದು ನನ್ನ ಸೌಭಾಗ್ಯ. ಇನ್ನು ಮುಂದೆ ನೀನು ನನ್ನ ಅತ್ಯಂತ ಪ್ರಿಯನಾದ ಗೆಳೆಯ. ರಾಮಚಂದ್ರ, ನಿನ್ನ ಸುಖ ದುಃಖ ನನ್ನದು, ನನ್ನ ಸುಖ ದುಃಖಗಳು ನಿನ್ನದು. ನನಗೂ ಬಹಳ ಸಂತೋಷವಾಗಿದೆ ಮಿತ್ರ. ಕಷ್ಟದಲ್ಲಿ ಸಿಲುಕಿ ಕಳವಳಿಸುತ್ತಿರುವಾಗ ತಣ್ಣೀರಿನ ಚಿಲುಮೆಯಂತೆ ನಿನ್ನ ಸ್ನೇಹ ನನಗೆ ಆಪ್ಯಾಯಮಾನವಾಗಿದೆ. ರಾಮಚಂದ್ರ, ಸುಗ್ರೀವ, ದಾಸಿಯರೇ, ಎಲ್ಲಿಯವರೆಗೆ ಬಂತು ನಿಮ್ಮ ಪ್ರಯತ್ನ? ಈ ಸೀತೆ ಏನಾದರೂ ಬದಲಾದಳೋ ಅಥವಾ ಅದೇ ಹಳೆಯ ರಾಗವೋ? ಪ್ರಭು, ನೀವು ಕೈಲಾಸದಲ್ಲಿ ಮಾಡಿದ ಸಾಹಸವನ್ನು ಈ ಸೀತೆಗೆ ಹೇಳಿದ್ದೇವೆ. ನೀವು ಆ ಕೈಲಾಸ ಪರ್ವತವನ್ನೇ ಅಲುಗಾಡಿಸಿದ ವಿಷಯವನ್ನು ವಿವರವಾಗಿ ಹೇಳಿದ್ದೇವೆ. ಆ ನಂತರ ಸಾಕು ಸಾಕು, ಆ ನಂತರದ ವಿಷಯವನ್ನು ಹೇಳಲಿಲ್ಲವಷ್ಟೇ. ಇಲ್ಲ ಇಲ್ಲ, ಆ ನಂತರದ ವಿಷಯವನ್ನು ನಾವು ಇವಳಿಗೆ ಏನನ್ನೂ ಹೇಳಲಿಲ್ಲ. ನೀವು ಆ ಪರ್ವತದ ಅಡಿ ಸಿಲುಕಿಕೊಂಡಿದ್ದು ಬಹಳ ದಿನಗಳವರೆಗೂ ನೀವು ಹೊರಗೆ ಬರದೇ ಇರುವ ವಿಷಯವನ್ನು. ಸಾಕು ಸಾಕು, ಮುಂದೆ ಮಾತನಾಡಬೇಡಿ. ಬೇಡವೆಂದುದನ್ನು ಮಾತನಾಡುವ ಆತರ ತೋರಬೇಡಿ. ಕ್ಷಮಿಸಿ ಪ್ರಭು, ಕೋಪ ಮಾಡಿಕೊಳ್ಳಬೇಡಿ. ಹೇಳಬೇಕಾದದ್ದನ್ನು ಮಾತ್ರ ಹೇಳಿ ಈ ಸೀತೆ ನಿಮಗೆ ಒಲಿಯುವಂತೆ ಪ್ರಯತ್ನ ಪಡುತ್ತಿದ್ದೇವೆ. ಹೌದು ಪ್ರಭು, ನಾವು ಹಗಲು ರಾತ್ರಿ ಪ್ರಯತ್ನ ಪಡುತ್ತಲೇ ಇದ್ದೇವೆ. ಪ್ರಭು, ಇವಳು ಸಾಮಾನ್ಯಳಲ್ಲ. ನಾವು ಹೇಳದೇ ಇರೋ ವಿಷಯವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಇವಳಲ್ಲಿದೆ. ಸರಿ ಸರಿ, ನಿಮ್ಮನ್ನು ಕ್ಷಮಿಸಿದ್ದೇನೆ. ಇನ್ನು ಮುಂದೆ ಇಂತಹ ತಪ್ಪುಗಳನ್ನು ಮಾಡಬೇಡಿ. ಸಲ್ಲದ ಮಾತುಗಳನ್ನಾಡಿ ಅಪಚಾರ ಮಾಡಿದರೆ ಸಾಗರದ ಪ್ರಾಣಿಗಳಿಗೆ ಆಹಾರವಾಗಬೇಕಾದೀತು. ಎಚ್ಚರ. ಸುಂದರಿ, ಕೈಲಾಸ ಪರ್ವತವನ್ನು ಅಲುಗಾಡಿಸಿದ ನನ್ನ ಭುಜ ಬಲಗಳ ಪರಾಕ್ರಮ ಎಷ್ಟೆಂದು ತಿಳಿಯಿತೆ? ಎಲ್ಲವೋ ದುರಹಂಕಾರಿ. ಜಗತ್ತಿನ ತಂದೆ ತಾಯಿಗಳಾದ ಪಾರ್ವತಿ ಪರಮೇಶ್ವರರು ಇರುವ ಕೈಲಾಸವನ್ನು ಎತ್ತುವುದು ಪರಾಕ್ರಮವಲ್ಲ, ಅಪಚಾರ. ಆ ಅಪಚಾರಕ್ಕೆ ಪರಮೇಶ್ವರನು ಶಿಕ್ಷೆಯೂ ಕೊಟ್ಟಿದ್ದಾನೆ. ಆನಂತರ ನಿನ್ನ ಆಕ್ರಂದನಕ್ಕೆ ಮನ ಕರಗಿ ಆ ದಯಾಮಯನಾದ ಶಿವ
ನಿನ್ನನ್ನು ಕ್ಷಮಿಸಿದ್ದು ನನಗೆ ಗೊತ್ತು. ಹೇಡಿತನವನ್ನು ಪರಾಕ್ರಮವೆಂದು ಬಣ್ಣಿಸಿಕೊಳ್ಳುವ ನಿನ್ನ ಅವಿವೇಕಿತನಕ್ಕೆ ಕನಿಕರವಾಗುತ್ತದೆ. ಏ ಲಂಕೇಶ್ವರನನ್ನು ಮೂದಲಿಸುವ ದಿಟ್ಟತನವನ್ನು ಮಾಡಬೇಡ. ಇಂದಲ್ಲ ನಾಳೆ ನೀನು ನನ್ನ ವಶಲಾಗಲೇಬೇಕು. ಆ ರಾಮನು ನಿನ್ನನ್ನು ಹುಡುಕಿ ಹುಡುಕಿ ಹಿಂದಿರುಗುತ್ತಾನೆ, ಅಥವಾ ನಿನ್ನ ವ್ಯಥೆಯಲ್ಲಿಯೇ ಎಲ್ಲವಾಗುತ್ತಾನೆ. ಆಮೇಲೆ ನೀನು ನನ್ನವಳಾಗಲೇಬೇಕು. ದಾಸಿಯರೇ, ಎಚ್ಚರ! ರಾಮಚಂದ್ರ, ಈ ಫಲಾಹಾರಗಳನ್ನು ಸ್ವೀಕರಿಸು. ಬೇಡ ಸುಗ್ರೀವ. ರಾಮಚಂದ್ರ, ನಾನು ರಾಜ್ಯಭ್ರಷ್ಟನಾಗಿರುವ ರಾಜ. ನಿಮ್ಮನ್ನು ರಾಜೋಚಿತವಾಗಿ ಸತ್ಕರಿಸುವ ಸಾಮರ್ಥ್ಯ ನನಗಿಲ್ಲ. ಮಿತ್ರ ಸುಗ್ರೀವ, ನಾನು ರಾಜ್ಯದಿಂದ ದೂರವಿರುವ ವನವಾಸಿ. ನಿನ್ನ ಸ್ನೇಹದ ಭಾವನೆಯೇ ನನಗೆ ಬಹಳ ದೊಡ್ಡ ಸತ್ಕಾರ. ಬೇರೆ ಏನನ್ನು ನಾನು ಬಯಸುವುದಿಲ್ಲ. ಅಲ್ಲದೆ ನನ್ನ ಪತ್ನಿಯ ವಿಯೋಗದಿಂದ ತಳಮಳಿಸುತ್ತಿರುವ ನನಗೆ ಅನ್ನಾಹಾರಗಳು ಬೇಕು ಎನಿಸುತ್ತಿಲ್ಲ. ರಾಮಚಂದ್ರ, ನನ್ನ ಪರಿಸ್ಥಿತಿಯು ನಿನಗಿಂತ ಬೇರೆಯದ್ದಲ್ಲ. ಜೊತೆಗೆ ಜೀವ ಭಯವು ನನ್ನನ್ನು ಕಾಡುತ್ತಿದೆ. ಹೌದು ರಾಮಚಂದ್ರ, ಇವನ ಸಹೋದರ ವಾಲಿ ಮಹಾಪರಾಕ್ರಮಶಾಲಿ. ನಮ್ಮ ಪ್ರಭು ಸುಗ್ರೀವ ಅವನನ್ನು ಗೆಲ್ಲುವುದು ಸಾಧ್ಯವೇ ಇಲ್ಲ. ಸುಗ್ರೀವ, ಧರ್ಮವನ್ನು ಮೀರಿದವರು ಎಂತಹ ಪ್ರತಾಪಶಾಲಿಗಳಾದರೂ ನಿರರ್ಥಕ. ಅವರ ಅಧರ್ಮವೇ ಅವರನ್ನು ಬಲಿ ತೆಗೆದುಕೊಳ್ಳುತ್ತದೆ. ಇನ್ನು ವಾಲಿ ಏನು ಮಾಡುವನು ಎಂದು ಭಯಪಡಬೇಕಾಗಿಲ್ಲ ಸುಗ್ರೀವ. ಆ ಅಭಯಕ್ಕಾಗಿ ನಮ್ಮ ಪ್ರಭು ಕಾಯುತ್ತಿದ್ದಾರೆ ರಾಮಚಂದ್ರ ಪ್ರಭು. ಹೌದು ರಾಮಚಂದ್ರ, ನೀನು ಅಭಯ ಪ್ರದಾನ ಮಾಡಿದರೆ ನಾನು ನೆಮ್ಮದಿಯಾಗಿರುತ್ತೇನೆ. ಮಿತ್ರ, ಗೆಳೆತನಕ್ಕೆ ಉಪಕಾರವೇ ಪರಮ ಫಲವೆಂದು ನಾನು ಭಾವಿಸಿದ್ದೇನೆ. ನಿನಗೆ ನಾನು ಖಂಡಿತ ಉಪಕಾರವನ್ನು ಮಾಡುತ್ತೇನೆ. ರಾಮಚಂದ್ರ, ಇದು ನಿಜವೇ? ಹೌದು ಸುಗ್ರೀವ. ನಿನ್ನ ಪತ್ನಿಯನ್ನು ಅಪಹರಿಸಿರುವ ಆ ವಾಲಿಯನ್ನು ನಾನು ಖಂಡಿತ ಸಂಹರಿಸುತ್ತೇನೆ. ನನ್ನ ಹರಿತವಾದ ಬಾಣಗಳು ಸರ್ಪಗಳಂತೆ ಆ ವಾಲಿಯ ದೇಹವನ್ನು ವೇಗದಿಂದ ತಾಗುತ್ತವೆ. ಇಂದ್ರನ ವಜ್ರಾಯುಧದಿಂದ ಪರ್ವತಗಳು ಛಿದ್ರ ಛಿದ್ರವಾಗುವಂತೆ ನನ್ನ ಬಾಣಾಘಾತಕ್ಕೆ ಆ ವಾಲಿಯ ದೇಹವು ಛಿದ್ರ ಛಿದ್ರವಾಗುವುದನ್ನು ನೀನು ಖಂಡಿತ ನೋಡುವೆ ಸುಗ್ರೀವ. ರಾಮಚಂದ್ರ, ಲಂಕೇಶ್ವರ. ಪಿತಾಮಹ, ನಮೋ ನಮಃ. ತಮ್ಮ ಆಗಮನದಿಂದ ನನಗೆ ಅತೀವವಾದ ಆನಂದವೂ ಆಶ್ಚರ್ಯವೂ ಉಂಟಾಗಿದೆ. ಬನ್ನಿ, ಪೀಠವನ್ನು ಅಲಂಕರಿಸಿ. ಹೇಳಿ, ಈ ನಿಮ್ಮ ಮೊಮ್ಮಗನಿಂದ ತಮಗೇನಾಗಬೇಕು? ಅಪ್ಪಣೆ ಕೊಡಿ. ರಾವಣ, ನಿನ್ನ ವಿನಯ ವಿಧೇಯತೆಗಳಿಂದ ನಾನು ಬಹಳ ಸಂತೋಷಗೊಂಡಿದ್ದೇನೆ. ಆದರೆ ನಿನ್ನೊಡನೆ ಒಂದು ವಿಚಾರವನ್ನು ಮಾತನಾಡಬೇಕೆಂದು ಬಂದಿದ್ದೇನೆ. ಅದನ್ನು ನೀನು ಈಡೇರಿಸಿದರೆ ನನಗೆ ಮಹದಾನಂದವಾಗುತ್ತದೆ. ಹೇಳಿ ತಾತ, ನೀವು ಅದೇನೆಂದು ಹೇಳಿದರೆ ಅದನ್ನು ನಾನು ನಡೆಸಿಕೊಡುತ್ತೇನೆ. ಹೇಳಿ. ರಾವಣ, ನೀನು ಘನವಾದ ಕೀರ್ತಿಯಿಂದ ಬೆಳಗಬೇಕೆಂಬುದು ನನ್ನ ಬಯಕೆ. ನಿನ್ನಿಂದ ನಮ್ಮ ವಂಶದ ಗೌರವ ಹೆಚ್ಚಾಗುವುದೆಂಬ ನಿರೀಕ್ಷೆ ನನಗಿದೆ. ತಾತ, ನಿಮ್ಮ ನಿರೀಕ್ಷೆಯನ್ನು ನಾನೆಂದೂ ಸುಳ್ಳು ಮಾಡುವುದಿಲ್ಲ. ಈಗಾಗಲೇ ನಮ್ಮ ವಂಶದ ಗೌರವ 10, 100, 1000, ಲಕ್ಷ ಲಕ್ಷ ಪಟ್ಟು ವೃದ್ಧಿಯಾಗಿದೆ. ಅದು ಇನ್ನೂ ವೃದ್ಧಿಯಾಗುತ್ತಲೇ ಇದೆ.
ರಾವಣ, ವಂಶ ಗೌರವ ಎನ್ನುವುದು ಶುಭ್ರವಾದ ಬಿಳಿಯ ವಸ್ತ್ರದ ಹಾಗೆ. ಆ ಶುಭ್ರತೆಗೆ ಮಲಿನವಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಒಂದೇ ಒಂದು ಕಪ್ಪು ಕಲೆಯಾದರೂ ಇದುವರೆಗೂ ನಮ್ಮ ಪೂರ್ವಿಕರು ಸಂಪಾದನೆ ಮಾಡಿದ್ದ ಗೌರವ ಪ್ರತಿಷ್ಠೆಗಳು ಕಳಂಕಿತವಾಗುತ್ತವೆ. ತಾತ, ತಾವು ಏನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ರೀತಿ ಮಾತನಾಡುತ್ತಿರುವರೆಂದು ನನಗೆ ತಿಳಿಯುತ್ತಿಲ್ಲ. ಅದೇನೆಂದು ಬಿಡಿಸಿ ಹೇಳಿ. ಲಂಕೇಶ್ವರ, ನೀನು ಅಯೋಧ್ಯೆಯ ಮಹಾರಾಜ ದಶರಥನ ಪುತ್ರ ಶ್ರೀರಾಮನ ಧರ್ಮಪತ್ನಿ ಸೀತಾದೇವಿಯನ್ನು ಅಪಹರಿಸಿ ಲಂಕೆಗೆ ತಂದಿರುವುದು ನಿಜವೇ? ಹೌದು ತಾತ, ನಾನು ಸೀತೆಯನ್ನು ಅಪಹರಿಸಿರುವುದು ನಿಜ. ರಾವಣ, ಇಂಥ ಅಧರ್ಮದ ಕಾರ್ಯ ಮಾಡಲು ನಿನ್ನ ಮನಸ್ಸು ಹಿಂಜರಿಯಲಿಲ್ಲವೇ? ಇದು ಘೋರವಾದ ಅಪರಾಧ. ಇದನ್ನು ಮಾಡಬಾರದೆಂದು ನೀನು ಕ್ಷಣಕಾಲವೂ ಚಿಂತಿಸಲೇ ಇಲ್ಲವೇ? ಇಂಥ ಮಹಾಪಾಪ ಕಾರ್ಯ ಮಾಡಿದರೆ ನಮ್ಮ ವಂಶ ಗೌರವಕ್ಕೆ ಕಳಂಕ ತರುವುದೆಂದು ಯೋಚಿಸಲೇ ಇಲ್ಲವೇ? ತಾತ,